ಓಂ ಸುಷುಮ್ನ. ನವರಾತ್ರಿ 2ನೆಯ ದಿನ ಮಹಾಶಕ್ತಿ ಬ್ರಹ್ಮಚಾರಿಣಿಯಾಗಿ ಆರಾಧಿಸಲ್ಪಡುತ್ತಾಳೆ. ಆ ಪರಮೇಶ್ವರನನ್ನು ಸಾಧನೆಯ ಮೂಲಕ ಪಡೆಯಬೇಕೆಂದು ತಪಿಸುವ ಸಾಧಕಿಯೇ ಬ್ರಹ್ಮಚಾರಿಣಿ. ಸಾಧನೆ, ದೀಕ್ಷೆ ಮತ್ತು ದೃಢನಿಶ್ಚಯವನ್ನು ಹೊಂದಿರುವ ಮಹಾಶಕ್ತಿಯೇ ಈ ಅಮ್ಮನವರು. ಯೋಗ ಮಾರ್ಗದಲ್ಲಿ ಸಾಧನೆಯೇ ಅಂತಿಮ ಗಮ್ಯವನ್ನು ತಲುಪಿಸುತ್ತದೆ. ಆದರೆ ಆ ಗಮ್ಯವನ್ನು ಸೇರಲು ಎಷ್ಟೊಂದು ಅಡೆತಡೆಗಳು ಇರುತ್ತವೆ. ಅವುಗಳಿಗೆ ಹೆದರದೆ ಸ್ಥಿರವಾಗಿ ದೃಢವಾಗಿ ನಿಂತು ಮುಂದೆ ಸಾಗಿದ ದೇವಿ ಬ್ರಹ್ಮಚಾರಿಣಿ. ನೀವು ಕೂಡ ಧ್ಯಾನ ಸಾಧನೆ ಮಾಡಲು ಪ್ರಾರಂಭಿಸಿದ ನಂತರ ನಿಮ್ಮನ್ನು ಆ ಮಾರ್ಗದಿಂದ ದೂರ ಮಾಡುವ ಅನೇಕ ಪ್ರತಿಕೂಲ ಪರಿಸ್ಥಿತಿಗಳು ಬರಬಹುದು. ಆದರೆ ಆ ಪರಿಸ್ಥಿತಿಗಳನ್ನು ದಾಟಿ ಸಾಧನೆಯಲ್ಲಿ ದೃಢತೆಯಿಂದ ಸ್ಥಿರವಾಗಿರುವುದೇ ನಿಮ್ಮ ವಿಜಯಕ್ಕೆ ಮತ್ತೊಂದು ದೊಡ್ಡ ಮೆಟ್ಟಿಲು. ಹಾಗೆಯೇ ಈ ದೇವಿ ಸ್ವಾಧಿಷ್ಠಾನ ಚಕ್ರಸ್ಥಾನವನ್ನು ಉತ್ತೇಜನಗೊಳಿಸುವ ಶಕ್ತಿ. ಈಗ ಕಣ್ಣು ಮುಚ್ಚಿಕೊಳ್ಳಿ. ಆ ಮಹಾಶಕ್ತಿ ಆಶೀರ್ವಾದಗಳನ್ನು ಆಹ್ವಾನಿಸಿ ಶಾಂತಿ, ಸ್ವಚ್ಛತೆ, ಸಂಕಲ್ಪ ಬಲವನ್ನು ಚೆನ್ನಾಗಿ ಪಡೆಯಿರಿ.